ತುಂಬ ರುಚಿಯಾಗಿರುವಂತಹ ಕಡಲೆ ಹಿಟ್ಟಿನ ಬರ್ಫಿ ಯಾವ ಥರ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಸಾಫ್ಟಾಗಿರುತ್ತೆ ಮತ್ತು ಮಾಡೋದು ಕೂಡ ಈಸಿ, ತುಂಬ ರುಚಿಯಾಗಿರುತ್ತೆ. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಯಾವುದ್ರಲ್ಲಾದರೂ ಕೂಡ ನೀವು ಜರಡಿ ಹಿಡ್ಕೋಬೋದು. ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ಜರಡಿ ಮಾಡ್ಕೋಬೇಕು. ಅದರಲ್ಲಿ ಗಂಟು ಇರಬಾರ್ದು. ಒಂದು ಗಂಟು ಇಲ್ಲದ ಹಾಗೆ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು. ನೀವು ಮೆಜರ್ಮೆಂಟ್ ಲೆಕ್ಕದಲ್ಲಿ ತೊಗೋಬೇಕು. ಯಾವ ಬೌಲಲ್ಲಿ ತೊಗೊಳ್ತಿರೋ ಅದೇ ಬೌಲಲ್ಲಿ ನೀವು ಸಕ್ಕರೆ ತೊಗೋಬೇಕು. ನೋಡಿ, ಇವಾಗ ಜರಡಿ ಹಿಡ್ಕೊಂಡು ಆಗಿದೆ. ಇವಾಗ ಇದಕ್ಕೆ ನಾನು 4 ಟೇಬಲ್ ಸ್ಪೂನ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕೋಬಾರ್ದು, 4 ಟೇಬಲ್ ಹಾಲು ಹಾಕ್ಕೊಂಡ್ರೆ ಸಾಕು. ಹಾಲು ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟಿಗೆಲ್ಲ ಹೊಂದ್ಕೋಬೇಕು. ಆ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೀವು ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ, ಹಿಟ್ಟು ಈ ಥರ ಇರಬೇಕು. ಆವಾಗ ಚೆನ್ನಾಗಿರುತ್ತೆ. ಮತ್ತೆ ಅದನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಮತ್ತೆ ಗಂಟಾಗುತ್ತೆ. ಅದರಿಂದ ಗಂಟಿರಬಾರ್ದು, ಅದಕ್ಕೆ ಕ್ಲೀನಾಗಿ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಒಂದು ಸ್ಪೂನಿನ ಸಹಾಯದಿಂದ ತಿರುಗಿಸ್ಕೊಂಡು ಜರಡಿ ಹಿಡ್ಕೊಳ್ಳಿ, ಇಲ್ಲಾಂದರೆ ಸ್ಟಕ್ ಆಗುತ್ತೆ. ಇಲ್ಲ ಕೈಯಿಂದನೂ ಕೂಡ ನೀವು ಈ ಥರ ಜರಡಿ ಹಿಡ್ಕೋಬಹುದು. ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಅದರಲ್ಲಿ ಬೀಳಲ್ಲ, ಹಾಗೆ ಗಂಟು ಇರುತ್ತೆ. ನೋಡಿ, ಇವಾಗ ಎಷ್ಟು ಗಟ್ಟಿಯಾಗಿ ಇದೆ. ಇದನ್ನು ಹಾಕೋಬಾರ್ದು, ಚೆನ್ನಾಗಿರಲ್ಲ. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ಪಾತ್ರೆ ಇಟ್ಕೋಬೋದು. ಅದಕ್ಕೆ ನಾನು 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಹುರ್ಕೊಳ್ತಾ ಇದ್ದೀನಿ. ಒಂದು 2 ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕು. ನೋಡಿ, ಈ ಥರ ತುಪ್ಪ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಈ ಥರ ಆಗಬೇಕು. ಮತ್ತು ನಾನು ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಾಲು ಹಾಕ್ಕೊಂಡಾದಮೇಲೆ ಒಂದು 10 ನಿಮಿಷ ಹಾಗೇ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನ್ ಸ್ಟಿಕ್ ತವ ಆದರೆ ನಿಮಗೆ ಸೀದೋಗಲ್ಲ. ಆದಷ್ಟು ನೀವು ಸ್ಟೀಲಲ್ಲಿ ಮಾಡುವಾಗ ನೋಡ್ಕೊಂಡು ಕೇರ್ಫುಲ್ಲಾಗಿ ಮಾಡಿ, ಇಲ್ಲಾಂದರೆ ಸೀದೋಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಒಂದು ಘಮ ಬರುತ್ತೆ, ಅಲ್ಲಿ ತನಕ ಹುರ್ಕೋಬೇಕು. ಇದು ಹುರಿತಾ ಇರುವಾಗ ನಿಮಗೆ ಮರಳು ರೀತಿ ಆಗುತ್ತೆ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಫಸ್ಟು ಯಾವ ಬೌಲಲ್ಲಿ ಹಿಟ್ಟು ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಅರ್ಧ ಬೌಲಷ್ಟು ನೀರು, ಸಕ್ಕರೆ ಮತ್ತು ನೀರು ಸೇಮ್ ತೊಗೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದು ಒಂದೆಳೆ ಪಾಕ ಬರಬೇಕು. ಒಂದೆಳೆ ಪಾಕ ಬಂದ್ರೇ ನಿಮಗೆ ಈ ಬರ್ಫಿ ಚೆನ್ನಾಗಿ ಬರೋದು. ನೋಡ್ತಾ ಇರ್ಬೋದು, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಹಿಟ್ಟು ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ. 1 ಗಂಟೆ ಇರಬಾರ್ದು, ಅಲ್ಲಿ ತನಕ ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡ್ತಾ ಇರ್ಬೋದು, ಇವಾಗ ನೀರಾಗಿದೆ. ಇವಾಗ ಗಟ್ಟಿ ಆಗ್ತಾ ಇದೆ. ತುಂಬ ಗಟ್ಟಿ ಕೂಡ ಮಾಡ್ಕೋಬಾರ್ದು. ತುಂಬ ಗಟ್ಟಿ ಆದರೆ ಗಟ್ಟಿ ಆಗುತ್ತೆ ಬರ್ಫಿ. ಮೀಡಿಯಮ್ ಆಗಿ ನೋಡಿ, ಇವಾಗ ಈ ಥರ ಬರಬೇಕು. ಇಷ್ಟು ಹದಕ್ಕೆ ಬಂದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿ ಮಾಡಿಕೊಂಡ್ರೆ ಗಟ್ಟಿ ಆಗುತ್ತೆ, ಇಷ್ಟಿದ್ರೆ ಸಾಕು. ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇಲ್ಲ ಕೇಕ್ ಮೋಲ್ಡ್ ಆದರೂ ತೊಗೋಬೋದು. ಬೇರೆ ಯಾವುದಾದ್ರೂ ಪಾತ್ರೆಗೆ ನೀವು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಒಂದು ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಬಟರ್ ಪೇಪರ್ ಹಾಕ್ಕೊಂಡು ಆದಮೇಲೆ ಅದಕ್ಕೇ ನಾನು ಬರ್ಫಿ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಹಾಕೋಬೋದು. ಯಾವುದಾದ್ರೂ ಹಾಕೋಬೋದು. ಡ್ರೈ ಫ್ರೂಟ್ಸು ಬಾದಾಮ್ ಆದರೂ ಹಾಕೋಬೋದು, ಪಿಸ್ತಾ ಆದರೂ ಕೂಡ ಹಾಕೋಬೋದು. ಇದು ಗಟ್ಟಿ ಆಗುತ್ತೆ, ತಣ್ಣಗಾದ್ಮೇಲೆ ಗಟ್ಟಿ ಬರುತ್ತೆ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಪಾತ್ರೆ ಹಾಕ್ಕೊಂಡು ಆದಮೇಲೆ ಒಂದು
ಗಂಟೆ ಹಾಗೆ ಬಿಟ್ಬಿಡಬೇಕು, ತಣ್ಣಗಾಗಬೇಕು. ತಣ್ಣಗಾದಮೇಲೆ ನಾನು ತೆಗೆದು ತೋರಿಸ್ತೀನಿ. ಇವಾಗ ನೋಡಿ, ಮೇಲೆ ಸ್ವಲ್ಪ ತುಪ್ಪ ತೊಗೊಂಡು ಒಂದು ಸ್ಪೂನಲ್ಲಿ ನಾನು ಎಲ್ಲ ಕಡೆ ಸವರ್ಕೊಳ್ತಾ ಇದ್ದೀನಿ, ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ 1 ಗಂಟೆ ಆದಮೇಲೆ ನಾನು ತೆಗೆದು ತೋರಿಸ್ತೀನಿ. ಏನು ಬಟರ್ ಪೇಪರ್ ಹಾಕ್ಕೊಂಡಿದೆ ಅದನ್ನು ನೀಟಾಗಿ ತೆಗಿಬೋದು. ನೋಡಿ, ಈ ಥರ ಕ್ಲೀನಾಗಿ ನಿಧಾನಕ್ಕೆ ತೆಗಿಬೇಕು, ಇಲ್ಲ ಅಂದರೆ ಪೇಪರ್ ಅಂಟ್ಕೊಳ್ಳುತ್ತೆ. ನೋಡಿ, ಇವಾಗ ಸಾಫ್ಟ್ ಆಗಿದೆ. ಕಟ್ ಮಾಡ್ಕೊಳ್ತಾ ಇದ್ದೀನಿ. 1 ಗಂಟೆ ಆದಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಸೆಂಟ್ರಿಗೆ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇದನ್ನು ಇಟ್ಕೊಂಡು ತಿನ್ಬೋದು, ನಿಮಗೆ 1 ವಾರ ಆದರೂ ಕೂಡ ಹಾಳಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಇವಾಗ ಕಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.